ಎಲ್ರಿಗೂ ನಮಸ್ತೆ. ನಮ್ಮ ಇಂಡಿಪೆಂಡೆಂಟ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿರುವಂತಹ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಸರಣಿಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೇನಾಗಿ ಈ ಒಂದು ವಿಡಿಯೋ KPSC ಎಕ್ಸಾಮ್ ಮತ್ತು KE ಎಕ್ಸಾಮ್ ಸ್ಟೇಟ್ ಗೌರ್ಮೆಂಟ್ ಬರೆಯೋರಿಗೆ ತುಂಬ ಉಪಯುಕ್ತವಾಗಿರುತ್ತೆ. ಅದೇ ರೀತಿ ನಾವು ಯಾವುದೇ ಒಂದು KPSC ಎಕ್ಸಾಮಲ್ಲಿ ಗ್ರೂಪ್ ಬಿ, ಗ್ರೂಪ್ ಸಿ ಆಗಿರ್ಬೋದು, ಅದರಲ್ಲಿ ಮೇನಾಗಿ ಸರ್ಕಾರದ ಯೋಜನೆಗಳು, ಪ್ರೋಗ್ರಾಮ್ಗಳು ಅಥವಾ ಮಿಷನ್ ಏನಿದೆ ಅದರ ಬಗ್ಗೆ ಭಾಳ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಗಳನ್ನ ಕೇಳೋದನ್ನು ನಾವು ನೋಡಿದ್ದೀವಿ. ಅದರಲ್ಲೂ ಪ್ರಮುಖವಾಗಿ ನೀತಿ ಆಯೋಗದ ಒಂದು ಯೋಜನೆಗಳು ಏನಿದೆ ಅದು ಭಾಳ ಮುಖ್ಯವಾಗಿರುತ್ತೆ. ಆ ಒಂದು ಅಂಶವನ್ನು ನಾವು ಮುಖ್ಯವಾಗಿ ಮಾಡಿಕೊಂಡು ಕೆಲವೊಂದು ಯೋಜನೆಗಳನ್ನು ಶಾರ್ಟ್ ಫಾರ್ಮಲ್ಲಿ ನಿಮಗೆ ತಿಳಿಸುವಂಥ ಒಂದು ವಿಡಿಯೋನ ನಾವು ಮಾಡಿದ್ದೀವಿ. ಮೊದಲನೇದಾಗಿ ನಾವು ನೀತಿ ಆಯೋಗವನ್ನು ಭಾಳ ಡೀಪಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಪ್ರತಿಯೊಂದು KPSC ಎಕ್ಸಾಮಲ್ಲಿ ನೀತಿ ಆಯೋಗದ ಬಗ್ಗೆ ಒಂದಾದರೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 2-3 ಕ್ವಶನ್ಸ್ ಬಂದೇ ಬರುತ್ತೆ, ಆದರೆ ಒಂದು ಮಾತ್ರ ಫಿಕ್ಸ್ ಇದ್ದೇ ಇರುತ್ತೆ. ಮೇನಾಗಿ ನೀತಿ ಆಯೋಗ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಆಮೇಲೆ ಅದರ ಚೇರ್ಪರ್ಸನ್ ಯಾರು, ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅದೇ ರೀತಿ ವೈಸ್ ಪ್ರೆಸಿಡೆಂಟ್ ಯಾರು ಇರ್ತಾರೆ, VC, ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಅವರು ಅಪಾಯಿಂಟ್ ಮಾಡ್ತಾರೆ. ಈ ರೀತಿ ಕೆಲವೊಂದು ಮುಖ್ಯವಾದಂಥ ಪಾಯಿಂಟ್ಗಳನ್ನ ನಾವು ನೀತಿ ಆಯೋಗದ ಬಗ್ಗೆ ತಿಳ್ಕೊಳ್ಳೇಬೇಕು. ನೀವು ಏನಾದರೂ KPSC ಎಕ್ಸಾಮ್ಗೆ ಪ್ರಮುಖ ಯೋಜನೆಗಳ ಬಗ್ಗೆ ಓದ್ಕೋತಾ ಇದ್ದೀರಾ ಅಂತಂದರೆ ಮೊದಲು ನೀವು ನೀತಿ ಆಯೋಗದ ಚೇರ್ಪರ್ಸನ್ ಯಾರು, ಅದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಯಾವಾಗ ಸ್ಥಾಪನೆ ಆಯಿತು, ಅದರ ಚೇರ್ಪರ್ಸನ್ ಯಾರು, ವೈಸ್ ಚೇರ್ಪರ್ಸನ್ ಯಾರು, 7 ಪಿಲ್ಲರ್ಸ್ ಆಫ್ ನೀತಿ ಆಯೋಗ ಮತ್ತು ಅಬ್ಜೆಕ್ಟಿವ್ಸ್ ಏನು, ಅದರ ಕೀ ಇನಿಷಿಯೇಟಿವ್ ಏನು ಅನ್ನೋದು ಭಾಳ ಮುಖ್ಯವಾಗಿರುತ್ತೆ. ಇದರ ನೀತಿ ಆಯೋಗದ ಉದ್ದೇಶ ಏನಪ್ಪ ಅಂತಂದರೆ ಸರ್ಕಾರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದು. ಇದು ರೀಪ್ಲೇಸ್ಮೆಂಟ್ ಆಫ್ 5 years ಪ್ಲ್ಯಾನ್, ಪಂಚವಾರ್ಷಿಕ ಯೋಜನೆಯನ್ನು ಏನು ನೆಹರು ಅವರು ತಮ್ಮ ಅವಧಿಯಲ್ಲಿ ಸ್ಟಾರ್ಟ್ ಮಾಡಿದ್ರು, ಅದೇ ರೀತಿ ಮೋದಿ ಅವರು ಪಂಚವಾರ್ಷಿಕ ಯೋಜನೆಗಳನ್ನು ತೆಗೆದುಬಿಟ್ಟು ಈ ನೀತಿ ಆಯೋಗವನ್ನು ಇವರು ತಂದಿದ್ದಾರೆ. ಇದೇನಪ್ಪ ಅಂತಂದರೆ 3 ವರ್ಷ, 7 ವರ್ಷ ಮತ್ತು 15 ವರ್ಷದ ರೀತಿಯಲ್ಲಿ ಈ ಯೋಜನೆಗಳನ್ನು ಪಿರಿಯಡಿಕ್ ಕೆಲವೊಂದು ಯೋಜನೆಗಳನ್ನ ಡಿವೈಡ್ ಮಾಡಿಬಿಟ್ಟು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ನೀತಿ ಆಯೋಗದ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೀವು ಯಾವುದೇ ಎಕ್ಸಾಮ್ಗೂ KPSC ಎಕ್ಸಾಮ್ ಅಥವಾ KE ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ನೀತಿ ಆಯೋಗದ ಬಗ್ಗೆ ನೀವು ತಿಳ್ಕೊಂಡು ಹೋಗಬೇಕು. ಮೇನಾಗಿ 7 ಪಿಲ್ಲರ್ಸ್ ಅಂದರೆ 7 ಸ್ತಂಭಗಳು ಯಾವ್ಯಾವು ನೀತಿ ಆಯೋಗದ್ದು ಅನ್ನೋದನ್ನು ನಾವು ತಿಳ್ಕೊಬೇಕು. ಈ ನೀತಿ ಆಯೋಗದ ಒಂದು ಪ್ರಮುಖ ಯೋಜನೆ ಈ ಎಕ್ಸಾಮಲ್ಲಿ ಕೇಳ್ಬೋದು. ಈಗ ಹೆಚ್ಚಾಗಿ ಏನಂತಂದರೆ ಗ್ರೂಪ್ ಸಿ ಇಂದ ಹಿಡಿದು ಗ್ರೂಪ್ ಎ, ಗ್ರೂಪ್ ಬಿ, KPSC ಎಕ್ಸಾಮ್ ಮತ್ತು KE ಎಕ್ಸಾಮ್ಗಳಲ್ಲಿ ಏನಪ್ಪ ಅಂದರೆ ನೀತಿ ಆಯೋಗ ಮತ್ತು ಅದರ ಪ್ರಮುಖವಾದಂತಹ ಕೆಲವೊಂದು ಮಿಷನ್ ಯೋಜನೆಗಳನ್ನು ಭಾಳ ಸರಿ ಕೇಳಿದ್ದಾನೆ. ಹಂಗಾಗ್ಬಿಟ್ಟು ನೀವು ಮೇನಾಗಿ ಅವ ಯೋಜನೆಗಳನ್ನು ನೋಡ್ಕೋ. ಅದರಲ್ಲಿ ನೀತಿ ಆಯೋಗದ ಪ್ರಮುಖ ಒಂದು ಪ್ರೋಗ್ರಾಮ್ ಅಥವಾ ಯೋಜನೆ ಯಾವುದಪ್ಪ ಅಂತಂದರೆ ಅಟಲ್ ಇನ್ನೋವೇಷನ್ ಯೋಜನೆ. ಈ ಅಟಲ್ ಇನ್ನೋವೇಷನ್ ಯೋಜನೆ ಏನಂದರೆ ಇದನ್ನು ಕಾರ್ಯರೂಪಕ್ಕೆ ತಂದಿದ್ದು 2016 ಇದರ ಪ್ರಾರಂಭವಾದಂಥ ವರ್ಷ. ಮತ್ತು ಇದರ ಉದ್ದೇಶ ಏನಪ್ಪ ಅಂತಂದರೆ ಇನೋವೇಟಿವ್ ಆಗಿ ಯಾರು ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತಾರೆ ಅಥವಾ ಆಲೋಚನೆಯನ್ನು ಇಟ್ಟುಕೊಂಡು ಇನೋವೇಟಿವ್ ಆಗಿ ಒಂದು ವ್ಯವಹಾರವನ್ನು ಸ್ಟಾರ್ಟ್ ಮಾಡ್ತಾರೆ ಅಥವಾ ಇನೋವೇಟಿವ್ ಆಗಿ ಒಂದು ಯೋಜನೆಯನ್ನು ಜಾರಿ ತರ್ತಾರೆ ಅಥವಾ ಒಂದು ವಸ್ತುವನ್ನು ತರ್ತಾರೆ, ಒಂದು ಪರಿಕಲ್ಪನೆ ತರ್ತಾರೆ, ಅವರಿಗೆ ಹೆಲ್ಪ್ ಮಾಡುವಂಥ ಒಂದು ಯೋಜನೆ ಯಾವುದಪ್ಪ ಅಂತಂದರೆ ಅದು ಅಟಲ್ ಇನ್ನೋವೇಷನ್ ಮಿಷನ್. ನೀವು ಏನೋ ಒಂದು ಇನೋವೇಟಿವ್ ಆಗಿ ಒಂದು ಸರ್ವಿಸ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀರಾ ಅಂತಂದರೆ ಅದನ್ನು ನೀವು ಪ್ರೊಡ್ಯೂಸ್ ಮಾಡಬೇಕು, ಅದನ್ನು ನೀವು ಮಾರ್ಕೆಟಲ್ಲಿ ತರಬೇಕು, ಅದರಿಂದ ಕೆಲವೊಂದು ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ ಅಂದರೆ ಅಂಥ ಸಮಯದಲ್ಲಿ ಈ ಮಿಷನಿಂದ ನಿಮಗೆ ಹಣ ಸಹಾಯ ಎಲ್ಲ ರೀತಿಯಲ್ಲಿ ಸಹಾಯನ ಮಾಡುತ್ತೆ. ಅದೇ ರೀತಿ ದೇಶದಲ್ಲಿ ಒಂದು ನವೀನ ಆಲೋಚನೆಗಳನ್ನ ಉತ್ಪಾದನೆ ಅಂದರೆ ಹೇಗೆ ಸೃಷ್ಟಿ ಮಾಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು, ಎಲ್ಲಿಂದ ನಾವು ಮಕ್ಕಳಿಗೆ ಶಾಲೆಯಲ್ಲಿ ಸ್ಟಾರ್ಟ್ ಮಾಡಿದರೆ ಈ ರೀತಿ ಇನೋವೇಟಿವ್ ಐಡಿಯಾಗಳನ್ನ ಯಾವ ರೀತಿ
ಮಕ್ಕಳ ತಲೆಯಲ್ಲಿ ತುಂಬಬೇಕು ಮತ್ತು ಯಾವ ರೀತಿ ಜನಗಳಲ್ಲಿ ಇನೋವೇಟಿವ್ ಆಗಿ ಕೆಲಸ ಮಾಡಬೇಕು ಅಥವಾ ಯೋಜನೆಗಳನ್ನ ಫ್ಯಾಕ್ಟ್ರಿ ಇಂಡಸ್ಟ್ರಿಗಳಲ್ಲಿ ಯಾವ ರೀತಿ ಇನೋವೇಟಿವ್ ಆಗಿ ಪ್ರಾಡಕ್ಟ್ಗಳನ್ನ, ಯಾಕಂದರೆ ಇವಾಗ ಪ್ರತಿಯೊಂದು ಇವಾಗ ಅಪ್ಡೇಟ್ ಆಗ್ತಾ ಇದೆ. ಸೊ ಈ ಎಲ್ಲಿ ಇನೋವೇಷನ್ ಆಗುತ್ತೆ ಅಲ್ಲಿ ಈ ಒಂದು ಯೋಜನೆಯಿಂದ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುವಂಥ ಒಂದು ಮಿಷನೇ ಯಾವುದಪ್ಪ ಅಂತಂದರೆ ಅದು ಅಟಲ್ ಇನೋವೇಷನ್ ಮಿಷನ್. ಸೊ ಇದರಲ್ಲಿ ಭಾಳಷ್ಟು ಸಬ್ ಪ್ರೋಗ್ರಾಮ್ಗಳು ಬರ್ತವೆ, ಅವು ಇಲ್ಲಿ ಕೆಳಗಡೆ ಇದೆ, ನೀವು ನೋಡ್ಕೋಬೋದು. ಈ ಮುಖಾಂತರ ನಮ್ಮ ದೇಶದಲ್ಲಿ ಇನೋವೇಟಿವ್ ಆಗಿ ಯಾರು ಇದು ಮಾಡ್ತಾರೆ ಅವರಿಗೆ ಹೆಲ್ಪ್ ಮಾಡುವಂಥ ಒಂದು ಪ್ರೋಗ್ರಾಮ್ ಯಾವುದಪ್ಪ ಯೋಜನೆ ಅಂತಂದರೆ ಅದು ಅಟಲ್ ಇನೋವೇಷನ್ ಯೋಜನೆ. ಇದೇನಪ್ಪ ಅಂತಂದರೆ ಒಂದು ಇನೋವೇಟಿವ್ ಆಗಿ ಯಾರು ಯೋಚನೆ ಮಾಡ್ತಾರೆ ಮತ್ತು ಎಂಪ್ಲಾಯ್ಮೆಂಟ್ ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡುವಂಥದ್ದು ಒಂದು ಯೋಜನೆ ಯಾವುದಪ್ಪ ಅಂತಂದರೆ ಅದು ಅಟಲ್ ಇನೋವೇಷನ್ ಯೋಜನೆ. ಇದು ಮೇನ್ ಆಗಿ ಏನಂತಂದರೆ ಟು ಪ್ರಮೋಟ್ ಇನೋವೇಷನ್ ಆ್ಯಂಡ್ ಎಂಟ್ರಪ್ರಿನರ್ಶಿಪ್ ಇನ್ ಇಂಡಿಯಾ. ಒಂದು ಮೇನಾಗಿ ಇನೋವೇಷನ್ ನಾವೀನ್ಯತೆಯನ್ನು ಯಾರು ತರಕ್ಕೆ ಒಂದು ಆಗುತ್ತೆ ಅವರಿಗೆ ಸಪೋರ್ಟ್ ಮಾಡುವಂಥದ್ದು. ಇನ್ನೊಂದು ಏನಪ್ಪ ಅಂತಂದರೆ ಯಾರು ಹೊಸ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ತಾರೆ ಇನೋವೇಟಿವ್ ಆಗಿ ಅವರಿಗೆ ಸಪೋರ್ಟ್ ಮಾಡುವಂಥ ಒಂದು ಯೋಜನೆ ಯಾವುದಪ್ಪ ಅಂದರೆ ಸರ್ಕಾರ ಕಡೆಯಿಂದ ಅದು ಅಟಲ್ ಇನೋವೇಷನ್ ಯೋಜನೆ. ಇನ್ನು ಎರಡನೇದು ಯಾವುದಪ್ಪ ಅಂತಂದರೆ ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್. ಈ ಒಂದು ಯೋಜನೆ ಏನಪ್ಪ ಅಂತಂದರೆ ನೀತಿ ಆಯೋಗದೇ ಒಂದು ಯೋಜನೆ ಆಗಿರುತ್ತೆ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುತ್ತೆ. ಇದರಲ್ಲಿ ಮೇನ್ ಏನಪ್ಪ ಅಂತಂದರೆ ಈಗ ಇಂಡಿಯಾ ನಮ್ಮ ದೇಶ ಇದೆ ಭಾರತ ಏನು ಎದುರಿಸ್ತಾ ಇದೆಯಲ್ಲ ಕೆಲವೊಂದು ಸವಾಲುಗಳಾಗಿರ್ಬೋದು. ಎದರಲ್ಲಿ ಅಂತಂದರೆ ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ, ನೈರ್ಮಲ್ಯತೆ ಮತ್ತು ಕೆಲವೊಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗಿರ್ಬೋದು, ಎಲ್ಲ ರೀತಿ ಟೆಕ್ನಾಲಜಿ ಈ ಒಂದು ಕ್ಷೇತ್ರಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ಏನು ನಮ್ಮ ದೇಶ ಫೇಸ್ ಮಾಡ್ತಾಯಿದೆ, ನಾವು ಏನು ಫೇಸ್ ಮಾಡ್ತಾಯಿದ್ವಿ, ಅವುಗಳನ್ನ ಟ್ಯಾಕಲ್ ಮಾಡೋಕ್ಕೆ ಯಾರು ಟೆಕ್ನಾಲಜಿಯನ್ನು ಇನೋವೇಟ್ ಮಾಡ್ತಾರೆ, ಈ ಎಲ್ಲ ಶಿಕ್ಷಣ, ಆರೋಗ್ಯ, ನೀರು, ನೈರ್ಮಲ್ಯತೆ ಅಥವಾ ಯಾವುದೇ ಒಂದು ಸೈನ್ಸ್ ಟೆಕ್ನಾಲಜಿಯಲ್ಲಿ ಇನೋವೇಟಿವ್ ಆಗಿ ಒಂದು ಪ್ರಾಡಕ್ಟ್ಗಳನ್ನ ಅಥವಾ ಒಂದು ಸಾಫ್ಟ್ವೇರ್ನ ಕಂಡುಹಿಡಿತು ಆ ಪ್ರಾಬ್ಲಮ್ ಏನು ನಾವು ಫೇಸ್ ಮಾಡ್ತಿದ್ದೆ ನಮ್ಮ ದೇಶ ಅದನ್ನು ಸಾಲ್ವ್ ಮಾಡುವಂತಹ ಪ್ರಾಬ್ಲಮ್ಗಳನ್ನ ಕಂಡುಹಿಡಿತಾರೆ, ಅವರಿಗೆ ಹೆಲ್ಪ್ ಮಾಡುವಂಥ ಒಂದು ಸ್ಕೀಮ್ ಯಾವುದಪ್ಪ ಅಂತಂದರೆ ಅದು ಅಟಲ್ ನ್ಯೂ ಇಂಡಿಯಾ ಚಾಲೆಂಜ್. ಇದು ಒಂದು ನೀತಿ ಆಯೋಗದ ಪ್ರಮುಖವಾದಂಥ ಒಂದು ಯೋಜನೆ ಆಗಿರುತ್ತೆ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ ಸಪೋರ್ಟಿಂಗ್ ಎ ಟೆಕ್ನಾಲಜಿ ಬೇಸ್ಡ್ ಇನೋವೇಷನ್, ಸಾಲ್ವಿಂಗ್ ಎ ಸೆಕ್ಟೋರಿಯಲ್ ಚಾಲೆಂಜ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಆ್ಯಂಡ್ ಸೊಸೈಟಿಯಲ್ ರಿಲೆವೆನ್ಸ್. ಸೊ ಇದು ಅತ್ಯಂತ ಪ್ರಮುಖವಾದ ಯೋಜನೆ. ಇದನ್ನು ಕೇಳ್ಬೋದು. ಈಗ ಹೆಂಗಂತಂದರೆ ನಮ್ಮ KPSC ಎಕ್ಸಾಮ್ ಭಾಳ ಡೇ ಬೈ ಡೇ ಡಿಫಿಕಲ್ಟಿ ಆಗ್ತಾ ಹೋಗ್ತಾ ಇದೆ, ಯಾಕಂತಂದರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅದೇ ರೀತಿ ಕ್ವಶನ್ ಕೇಳುವಂಥ ಡಿಫಿಕಲ್ಟಿ ಲೆವೆಲು ಕೂಡ ತುಂಬ ಹೆಚ್ಚಾಗುತ್ತೆ. ಸೊ ಇದನ್ನು ಕೂಡ ಇಂಪಾರ್ಟೆಂಟ್ ಆದಂಥ ಒಂದು ಯೋಜನೆ ಆಗಿದೆ. ಅದೇ ರೀತಿ ಮುಂದಿನ ಒಂದು ಕಾರ್ಯಕ್ರಮ ಯಾವುದಪ್ಪ ಕೇಂದ್ರ ಸರ್ಕಾರದ್ದು ಅಂತಂದರೆ ಅದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಅಂದರೆ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳ ಕಾರ್ಯಕ್ರಮ. ಅಂದರೆ ಕೆಲವೊಂದು ಜಿಲ್ಲೆಗಳನ್ನ ಇವರು ಕೇಂದ್ರ ಸರ್ಕಾರದವರು ಆಯ್ಕೆ ಮಾಡಿಬಿಟ್ಟು 5 ಪ್ರಮುಖ ವಿಷಯಗಳಲ್ಲಿ ಅವನ್ನ ಬೆಳೆಸುವಂಥದ್ದು. ಸೊ ಮೇನಾಗಿ ಇದು ಲಾಂಚ್ ಆಗಿದ್ದು ಯಾವಾಗ ಅಂತಂತಂದರೆ ಈ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದು 2018ರಲ್ಲಿ ನರೇಂದ್ರ ಮೋದಿ ಅವರು ನಮ್ಮ ಪ್ರೈಮ್ ಮಿನಿಸ್ಟರ್. ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಈ ಪ್ರೋಗ್ರಾಮ್ ಈ ಒಂದು ಯೋಜನೆ ಕಾರ್ಯಕ್ರಮದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಪ್ರಮುಖವಾಗಿ 5 ವಿಷಯಗಳಲ್ಲಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್, ಎಜುಕೇಷನ್ ಮತ್ತು ಅಗ್ರಿಕಲ್ಚರ್, ವಾಟರ್ ರಿಸೋರ್ಸಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್, ಈ ಒಂದು 5 ವಿಷಯಗಳಲ್ಲಿ ಆ ಜಿಲ್ಲೆಗಳನ್ನು ಡೆವಲಪ್ ಮಾಡಿ ಒಂದು ಜಿಲ್ಲೆಯ ಏಳಿಗೆಗೆ ಶ್ರಮಿಸುವಂಥ ಒಂದು ಕಾರ್ಯಕ್ರಮ ಯಾವುದಪ್ಪ ಅಂತಂದರೆ ಅದು ಆಸ್ಪಿರೇಷನಲ್ ಮಹತ್ವಾಕಾಂಕ್ಷೆಯ ಜಿಲ್ಲಾ ಕಾರ್ಯಕ್ರಮ ಅಂತೇಳಿ ಈ ಒಂದು ಯೋಜನೆಯನ್ನು ಜಾರಿ ತಂದಿದೆ. ಸೊ ಇದ್ರ ಉದ್ದೇಶ ಏನಪ್ಪ ಅಂತಂದರೆ ಜಿಲ್ಲೆಗಳನ್ನು ಆಯ್ಕೆ ಮಾಡಿಬಿಟ್ಟು ಅದರ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗುವಂಥ ರೀತಿಯಲ್ಲಿ ಸರ್ವತೋಮುಖವಾಗಿ ಬೆಳವಣಿಗೆಯನ್ನು ಮಾಡುವಂತಹ ಒಂದು ಯೋಜನೆ ಯಾವುದಪ್ಪ ಅಂತಂದರೆ ಅದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್. ಸೊ ಇದರಲ್ಲಿ ಮೇನ್ ಏನಪ್ಪ ಅಂತಂದರೆ ಕೆಲವೊಂದು 5 ಅಂಶಗಳಲ್ಲಿ ಪ್ರಮುಖವಾಗಿ 5 ಅಂಶಗಳನ್ನು ಗುರುತಿಸಿ ಅದನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ಅವು 5 ಅಂಶಗಳು ಯಾವುವು ಅಂತಂದರೆ ಹೆಲ್ತ್, ನ್ಯೂಟ್ರಿಷನ್, ಎಜುಕೇಷನ್, ಅಗ್ರಿಕಲ್ಚರ್, ಫೈನಾನ್ಷಿಯಲ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ಒಂದು 5 ವಿಷಯಗಳ ಬಗ್ಗೆ ಅಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಇವರು ಪ್ರಮುಖವಾಗಿ ಗಮನ ಹರಿಸ್ತಾರೆ. ಸೊ ಈ ಒಂದು ಯೋಜನೆಯು ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಆದಂಥದ್ದು ಮತ್ತು ಇದು ಎಕ್ಸಾಮಲ್ಲಿ ಕೇಳುವಂಥದ್ದು ಸಾಧ್ಯತೆ ಬಹಳ ಇರುತ್ತೆ.
ಅದೇ ರೀತಿ ಮುಂದಿನ ಒಂದು ಒಂದು ಯೋಜನೆ ಯಾವುದಪ್ಪ ಅಂತಂದರೆ ಆಸ್ಪಿರೇಷನಲ್ ಬ್ಲಾಕ್ಸ್ ಪ್ರೋಗ್ರಾಮ್. ಬ್ಲಾಕ್ಸ್ ಅಂತಂದರೆ ತಾಲೂಕಾ ಮಟ್ಟದಲ್ಲಿ ನಾವು ಯಾವ ರೀತಿ ಸರ್ವತೋಮುಖ ಬೆಳವಣಿಗೆ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ನ ನಾವು ಮಾಡ್ಬೋದು ಮತ್ತು ಅಲ್ಲಿರುವಂತಹ ಏನು ಕೊರತೆಗಳನ್ನು ಗೌರ್ಮೆಂಟ್ ಅವರು ಫೈಂಡ್ ಔಟ್ ಮಾಡಿ ಅದನ್ನು ಸಾಲ್ವ್ ಮಾಡುವಂಥದ್ದು ಒಂದು ಯೋಜನೆ ಯಾವುದಪ್ಪ ಅಂತಂದರೆ ಅದು ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್. ಈ ಒಂದು ಯೋಜನೆಯಲ್ಲಿ ಏನಪ್ಪ ಅಂತಂದರೆ ಭಾರತ ಅಭಿವೃದ್ಧಿಯಾಗಲು ಬ್ಲಾಕ್ ಮಟ್ಟದಲ್ಲಿ ಅಂದರೆ ತಾಲೂಕು ಮಟ್ಟದಲ್ಲಿ ಜನರ ಜೀವನ ಮಟ್ಟ ಸುಧಾರಿಸುವುದು ಹೇಗೆ, ಅಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನ ಆಯ್ಕೆ ಮಾಡಿಬಿಟ್ಟು ಆ ತಾಲೂಕು ಮಟ್ಟದಲ್ಲಿ ಆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜೀವನ ಅಭಿವೃದ್ಧಿಯನ್ನು ಅಥವಾ ಆ ಒಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಮಾಡುವಂಥದ್ದು. ಪ್ರಮುಖ ವಿಷಯಗಳು ಯಾವಪ್ಪ ತಾಲೂಕು ಮಟ್ಟದಲ್ಲಿ ಅಂದರೆ ಆರೋಗ್ಯ ಮತ್ತು ಪೋಷಣೆ, ಶಿಕ್ಷಣ ಆಗಿರ್ಬೋದು, ಕೃಷಿ ಸಂಬಂಧಿತ ಸೇವೆಗಳಾಗಿರ್ಬೋದು ಮತ್ತು ಮೇನ್ ಆಗಿ ಏನಪ್ಪ ಅಂತಂದರೆ ಮೂಲಭೂತ ಸೌಕರ್ಯಗಳನ್ನು ಇಂಪ್ರೂವ್ ಮಾಡುವಂತಹ ಒಂದು ಯೋಜನೆ ಯಾವುದಪ್ಪ ಅಂತಂದರೆ ಅದು ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್. ಸೊ ಈ ಒಂದು ಪ್ರೋಗ್ರಾಮ್ ಅಂಡರಲ್ಲಿ ತಾಲೂಕು ಮಟ್ಟದಲ್ಲಿ ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು ಮೂಲಭೂತ ಸೌಕರ್ಯಗಳೇನಿವೆ ಅದನ್ನು ಇಂಪ್ರೂವ್ ಮಾಡುವಂಥದ್ದು. ಸೊ ಈ ರೀತಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ರೀತಿ ಒಂದು ವಿಷಯಗಳನ್ನು ಐಡೆಂಟಿಫೈ ಮಾಡಿ ಅವನ್ನ ಇಂಪ್ರೂವ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಕೂಡ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಹೊಂದುವಕ್ಕೆ ದೇಶ ತಯಾರಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನೀತಿ ಆಯೋಗ ಈ ರೀತಿಯ ಯೋಜನೆಗಳನ್ನು ಹಾಕ್ಕೊಂಡಿದೆ. ಸೊ ಅದೇ ರೀತಿ ಮುಂದಿನ ಒಂದು ಯೋಜನೆ ಯಾವುದಪ್ಪ ನೀತಿ ಆಯೋಗದ ಅಂತಂತಂದರೆ ಅದು ಇನ್ನೊಂದು ಯಾವುದಪ್ಪ ಅಂತಂದರೆ ಸಂಪೂರ್ಣತಃ ಅಭಿಯಾನ ಅಂತೇಳಿ ಇದೊಂದು ನೀತಿ ಆಯೋಗದ ಒಂದು ಅಭಿಯಾನ ಆಗಿದೆ. ಇದೇನಪ್ಪ ಅಂತಂದರೆ ಮೇನಾಗಿ ಇದು 3 months ಇರುತ್ತೆ. ಅಂದರೆ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಮತ್ತು ಆಸ್ಪಿರೇಷನಲ್ ಬ್ಲಾಕ್ ಪ್ರೋಗ್ರಾಮ್ ಏನಿದೆ ಇದರಲ್ಲಿ ನಾವು ಶುದ್ಧತೆಯನ್ನು ಕಾಪಾಡುವ ಅಂದರೆ ಅದರಲ್ಲಿ ನೀಟಾಗಿ ನಡೀತಾ ಇದೆಯಾ ಇಲ್ವಾ ಅದ್ರ ಬಗ್ಗೆ ಒಂದು ಗಮನ ಹರಿಸುವಂಥ ಒಂದು ಕಾರ್ಯಕ್ರಮ, ಒಂದು ಅಭಿಯಾನ ಯಾವುದಪ್ಪ ಅಂತಂದರೆ ಅದು ಸಂಪೂರ್ಣತಃ ಅಭಿಯಾನ ಯೋಜನೆ ಆಗಿರುತ್ತೆ. ಸೊ ಇವು ಎಲ್ಲವೂ ಕೂಡ ಅತ್ಯಂತ ಮುಖ್ಯವಾಗಿದೆ ಮತ್ತು ಇತ್ತೀಚಿನಲ್ಲಿ ಅತ್ಯಂತ ಒಂದು ಕರೆಂಟ್ ಅಫೇರ್ಸಲ್ಲೂ ಕೂಡ ಬರುವಂಥ ಒಂದು ಯೋಜನೆ ಆಗಿದೆ. ಸೊ ಈ ಎಲ್ಲ ಯೋಜನೆಗಳನ್ನು ಮತ್ತು ಮುಂದೆ ಬರುವಂಥ ಯೋಜನೆಗಳನ್ನು ಕೂಡ ನಾವು ಈ ಒಂದು ಪ್ಲೇ ಲಿಸ್ಟಲ್ಲಿ ಹಾಕ್ತಾ ಹೋಗ್ತೀವಿ. ಎಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾಯಿರಿ. ಪ್ರಮುಖವಾದ ಯೋಜನೆಗಳನ್ನು ನಾವು ಈ ಒಂದು ಗ್ರೂಪಲ್ಲಿ ಇನ್ಮೇಲೆ ಹಾಕ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಯವರೆಗೂ ನೋಡೋದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.